ಪವಿತ್ರವಾಗಿ ಸಮಾಜದ ಸುತ್ತಿದ್ದೀವಿ. ಹೋರಾಟದಿಂದ ಬಂದಿದ್ದೀರಾ, ಕಷ್ಟಗಳನ್ನ ನೋಡಿದ್ದೀರಾ, ನೋವು, ಕಣ್ಣೀರು, ಅನ್ಯಾಯ ಎಲ್ಲದ ಸಮಸ್ಯೆಗಳ ವಿರುದ್ಧವಾಗಿ ಪ್ರಚೋದನೆಯಿಂದ ನೀವು ನಿಮ್ಮ ಶೋಧನೆಯಿಂದ ಅವರಿಗೆ ನ್ಯಾಯ ಕೊಡಿಸುವಂತ ಹೋರಾಟಗಾರರು ನೀವು. ಅವರು ಭವಿಷ್ಯತ್ತನ್ನ ಯಾವ ರೀತಿ ಕಟ್ಟಿದ್ದಾರೆ, ಅವರಿಗೂ ಕೋಪ ಬಂದಿರುತ್ತೆ ಸಹಜ, ಆದ್ರೆ ಭವಿಷ್ಯತ್ತನ್ನ ಹೇಗೆ ಕಟ್ಟಿದ್ದಾರೆ ಯೋಚನೆ ಮಾಡಿ. ಇಡೀ ಜಗತ್ತಿಗೆ ಭಾರತ ದೇಶ ಒಂದೇ ಅವ್ರನ್ನ ನೆನೀತಾ ಇದೀವಿ ಅಂದ್ರೆ ಬಹಳ ತಪ್ಪು. ಭಾರತ ದೇಶ ಒಂದೇ ಅವರನ್ನ ಸೋಷಿಯಲ್ ರಿಫಾರ್ಮಿಸ್ಟ್ ಅಂತ ಬಿರುದು ಕೊಟ್ಟಿಲ್ಲ. ಇಡೀ ಜಗತ್ತು ಕೂಡ ಅವರನ್ನ, ಇಡೀ ಜಗತ್ತು ನಮ್ಮ 200 ದೇಶಗಳಿಗೆ ಮೇಲೆ ಇದೆ, ಮುಂದುವರೆದಿರುವಂತ ದೇಶಗಳು ಇದಾವೆ. ಎಲ್ಲೂ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಇಲ್ಲ, ಅಡಾಪ್ಟೆಡ್ ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳ್ತೀವಿ. ಅಡಾಪ್ಟೆಡ್ ಕಾನ್ಸ್ಟಿಟ್ಯೂಷನ್, ಬಟ್ ಲಿಖಿತವಾಗಿರುವಂತ ಸಂವಿಧಾನ ಎಲ್ಲಾದ್ರೂ ಇದೆ ಅಂದ್ರೆ ಭಾರತ ದೇಶದಲ್ಲಿ ಮಾತ್ರ ಆ ಪವಿತ್ರತೆಯನ್ನ ಕಾಪಾಡ್ಕೊಂಡಿದೀವಿ ಅಂತ ಅರ್ಥ. ಭಾರತದಲ್ಲಿ ಮಾತ್ರ ಆ ಪವಿತ್ರತೆಯನ್ನ ಕಾಪಾಡ್ಕೊಂತ ಇದೀವಿ ಅಂತ ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಬೇಕಾಗಿರೋದು. ಎಜುಕೇಶನ್ ಇಸ್ ಅನ್ ವೆಪನ್. ವಿ ಹ್ಯಾವ್ ಟು ಯೂಸ್ ದ ಎಜುಕೇಶನ್ ವೆಪನ್ ಟು ಇಂಪ್ರೂವ್ ಅವರ್ ಸೋಷಿಯಲ್ ಸ್ಟೆಬಿಲಿಟಿ and to contribute to the society. Future, we should think to contribute to the society. That should be. ಅದನ್ನ ನಾವು ಸಂವಿಧಾನಕ್ಕೆ ಗೌರವನ ಅರ್ಪಿಸ್ತಾ ಇದೀವಿ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಅಂಬೇಡ್ಕರ್ ಅವರ ಲೈಫ್ ಹಿಸ್ಟ್ರಿನ ಓದೋದ್ರಿಂದ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ನ ದೂರ ಇಡಬೇಕು. ಎಜುಕೇಶನ್ ನಮ್ಗೆ ಮಾರಲಿ ಏನ್ ಕಲ್ಸತ್ತೆ ಅಂದ್ರೆ ಸೋಷಿಯಲಿ ಡಿಸ್ಕ್ರಿಮಿನೇಷನ್ ನ ದೂರ ಇಡಬೇಕು ಅನ್ನೋದನ್ನ ವಿ ಹ್ಯಾವ್ ಟು ಲರ್ನ್ ಅವರ್ ಸೆಲ್ಫ್. ಯಾವ್ದು ಸೋಷಿಯಲ್ ಡಿಸ್ಕ್ರಿಮಿನೇಷನ್? ಎಜುಕೇಶನ್ಗೆ, ವಿದ್ಯೆಗೆ, ಜ್ಞಾನಕ್ಕೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇಲ್ಲ. ದಟ್ ಫಸ್ಟ್ ವಿ ಹ್ಯಾವ್ ಟು ಲರ್ನ್. ಎಸ್, ಅದಾದ್ಮೇಲೆ ವಿದ್ಯೆಗೆ ಪವಿತ್ರತೆನೇ ಇದೆ. ವಿದ್ಯೆಗೆ ಎಲ್ಲೂ ಅಪವಿತ್ರತೆ ಇಲ್ಲ. ವಿದ್ಯಾವಂತರಾಗಿರೋರೆಲ್ಲ ವೇದಿಕೆಯಲ್ಲಿದ್ದಾರೆ. ಪ್ಲೀಸ್ ಅವರ ಐಡೆಂಟಿಟಿನ ನೀವು ತಿಳ್ಕೊಳ್ಳಿ. ಅವರು ವಿದ್ಯಾಭ್ಯಾಸ ಕಲಿತ ಮೇಲೆ ಆ ವಿದ್ಯೆಯಿಂದ ಸಿಕ್ಕಿರೋ ಅರ್ಹತೆನ, ಮತ್ತೆ ನೀವು ಕೆಲವೊಂದು ಭಾವನೆ, ವಿದ್ಯೆಯಿಂದ ಸಿಕ್ಕಿರುವಂತ ಅರ್ಹತೆನ ಯಾರೂ ಕದ್ಕೊಳಕ್ಕಾಗಲ್ಲ. ಒಬ್ರು ಡಾಕ್ಟರ್ ನಿಮ್ ಮುಂದೆ ನಿಂತಿದ್ದಾರೆ, ಒಬ್ರು CDPO ನಿಂತಿದ್ದಾರೆ, ಸಮಾಜ ಕಲ್ಯಾಣ ಅಧಿಕಾರಿ ನಿಂತಿದ್ದಾರೆ, ಪಂಚಾಯತಿಯನ್ನ 10-15 ಪಂಚಾಯತಿಯನ್ನ ಅಂದ್ರೆ ಅಲ್ಲಿನ ಸೌಕರ್ಯಗಳನ್ನ ನೋಡುವಂತ ಒಬ್ಬ ಅಧಿಕಾರಿ ನಿಂತಿದ್ದಾರೆ. ಇವರೆಲ್ಲರ ಐಡೆಂಟಿಟಿ ಪ್ಲೀಸ್ ತಗೊಳ್ಳಿ. ಅದಾದ್ಮೇಲೆ ನಿಮ್ಮಲ್ಲೇ ಒಬ್ಬ ನಿಮ್ಮ ಒಡನಾಟದಲ್ಲಿ ಬೆಳೆದಿರುವಂತ ಇನ್ನೂ ಒಬ್ಬ ಅಧಿಕಾರಿ, ಇವರು ಅವರು ಕೂಡ ಅವರ ಸಾಧನೆಗಳನ್ನ ನೋಡಿ. ಇವತ್ತು ನೀವೇನಾದ್ರೂ ಇಡೀ KGF ಅಲ್ಲಿ ನೀವು ಇಡೀ ಜಿಲ್ಲೆಯಲ್ಲಿ ನೋಡ್ಲಿಕ್ಕಾಗಲ್ಲ. ದ್ವಿಪಥ ರಸ್ತೆ ಆಗಿರ್ಬೋದು, ಅದಕ್ಕೆ ಲೈಟ್ಸು, ಇಂಥ ಮೆರುಗನ್ನ ತರಬೇಕಂದ್ರೆ ಆ ಇಂಜಿನಿಯರ್ ಆ ಟ್ಯಾಲೆಂಟ್ ನ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂತ. ರಾಜಶೇಖರ್ ಅವರ ತಲೆಯನ್ನ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಅವ್ರಿಗಿರುವಂತ ಐಡಿಯಾಸ್ನ, ಅವ್ರಿಗಿರುವಂತ ಆಲೋಚನೆಯನ್ನ, ಅವ್ರಿಗೆ ಯಾವ ತರ ಒಂದು ನಗರನ, ಒಂದು ಸುಂದರವಾಗಿರುವಂತ ನಗರವನ್ನ ಮಾಡ್ಬೇಕು ಅಂತ ಎಲ್ಲೋ ಹೋಗ್ತಾ ಇರುವಂತ ಅಧಿಕಾರಿನ ಕರ್ಕೊಂಡ್ಬಂದು ಅವ್ರಿಗೆ ಒಂದು ಸಬ್ ಡಿವಿಷನ್ ನ ಕಾನ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತಂದ್ರೆ ನಮಗೆ ಒಂದು ತಾಲೂಕಾ, ಒಂದು KGF ಒಂದು ತಾಲೂಕಾ ಮಾತ್ರ ಅಂತ ಕನ್ಸಿಡರೇಷನ್ ಯಾವಾಗ ಸಿಕ್ತು ಅಂತ ಅರ್ಥ ಮಾಡ್ಕೊಳ್ಳಿ. 2017-18ರಲ್ಲಿ KGF ನ ತಾಲೂಕ್ ಅಂತ ಮಾತ್ರ ಹೇಳ್ತಾರೆ. ಅದಾದ್ಮೇಲೆ ತಾಲೂಕ್ ಮಟ್ಟದ ಯಾವುದೇ ಇಲಾಖೆಗಳು ಬಂದಿರಲ್ಲ. ತದನಂತರ ದಿನಗಳಲ್ಲಿ ಪರಿಶ್ರಮ, ಪ್ರಯತ್ನದಲ್ಲಿ, ಮತ್ತೆ ಎಲ್ಲಂದ್ರೆ ಅಲ್ಲಿ ಟ್ರಾನ್ಸ್ಫರ್ ತಗೊಳ್ಬೇಕಾಗಿರುವಂತ ಅಧಿಕಾರಿನ ಇದೇ ಜಾಗದಲ್ಲಿ ತನ್ನ ಹುಟ್ಟೂರಿನಲ್ಲಿ ಏನೆಲ್ಲ ಸಾಧನೆ ಮಾಡೋದಿಕ್ಕೆ ತನ್ನ ಕನಸಿದೆ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಅದೇ ಪರಿಶ್ರಮದಲ್ಲಿ ಏನೆಲ್ಲ ಕೆಲಸ ಪ್ರಯತ್ನ ಮಾಡ್ತಾರೆ ಅಂದ್ರೆ ನಾವು ಅಂಬೇಡ್ಕರ್ ಅವರು ಕಾಲಿಟ್ಟಿರೋ ಅಂತ ಜಾಗದಲ್ಲಿ ಪವಿತ್ರವಾಗಿರುವಂತ ನಾಲೆಡ್ಜ್ ಅನ್ನುವಂತ ಟೆಂಪಲ್ ನ ಕಟ್ಟುವಂತದ್ರಲ್ಲಿ 15 ಕೋಟಿ ಅನುದಾನದಲ್ಲಿ ಆರ್ಕಿಟೆಕ್ಟ್ ಯಾರಾದ್ರೂ ಇದ್ರೆ ಅವ್ರನ್ನ ನೇಮಿಸಿದೀವಿ. ಅವ್ರ ಹತ್ರ ವಿಚಾರನ ತಿಳ್ಕೊಳ್ಳಿ ನೀವು. ಅವರ ಪ್ಲಾನ್, ಅವ್ರ ಪರಿಶ್ರಮ, ಪದೇ ಅವರಿಗೆ ಎಲ್ಲೂ ಇಲ್ಲದೆ ಇರುವಂತ ಇಡೀ ರಾಜ್ಯಕ್ಕೆ ಮಾದರಿ ಆಗಿರುವಂತ ಕೊಡುಗೆಯನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರತಿದಿನ ಅವರು ಪ್ರತಿ ಸಂದರ್ಭದಲ್ಲಿ ಮೌನವನ್ನ ವಹಿಸ್ತಾರೆ. ಅದಕ್ಕೆ ನಾನು ನಿಮ್ ಮುಂದೆ ಪದೇ ಕರೆದು ಹೇಳ್ತಾ ಇದ್ದೀನಿ, ಪ್ರತಿ ಸಂದರ್ಭದಲ್ಲಿ. ಆದ್ರೆ ಅವರಲ್ಲಿರುವಂತ ತಿಳುವಳಿಕೆನ, ಜ್ಞಾನನ ಪ್ರತಿ ಸಂದರ್ಭದಲ್ಲಿ ಹುಡುಕಿ ಆಚೆ ತೆಗೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾವು 9 ಎಕರೆ ಸರ್ಕಾರದಲ್ಲಿ ಜಾಗ ತಗೊಂಡಿದೀವಿ ರೆವಿನ್ಯೂ ಇಲಾಖೆಯಿಂದ. ಅದಾದ್ಮೇಲೆ ಭವಿಷ್ಯದ ಮಕ್ಕಳಿಗೆ ಅಲ್ಲಿ ಧ್ಯಾನ ಮಂದಿರ್,
ಗ್ಯಾಲರಿ, ನಾಲೆಜ್ ಸೆಂಟರ್ ಅಂತಂದ್ರೆ ಅವರಿಗೆ ಅಲ್ಲಿ ಲೈಬ್ರರಿ ಇರುತ್ತೆ. ಮತ್ತೆ ಪ್ರತಿ ಮಗುನು ಒಂದಲ್ಲ ಒಂದಿನ ಅಲ್ಲಿ ಕಾಲಿಡುವಂತ ಒಂದು ನಾಲೆಜ್ ಟೆಂಪಲ್ ನಾವು ಕಟ್ಟುವಂತ ಪರಿಶ್ರಮದಲ್ಲಿ ನಮಗೂ ಕೂಡ ಎಲ್ಲ ವಿಚಾರ ಗೊತ್ತಿದೆ ಅಂತ ನಾವು ಮೆರೆದ್ರೆ ತಪ್ಪಾಗತ್ತೆ. ಆದ್ರೆ ತಿಳ್ಕೋತೀವಿ ಅನ್ನುವಂಥದ್ದು ನಮ್ಮನ್ನ ಕೆಳಗಡೆಗೆ ಇಳಿಸುತ್ತೆ. ತಿಳ್ಕೋತೀವಿ, ತಿದ್ಕೋತೀವಿ, ಆ ಗುಣ ಬೆಳೆಸ್ಕೊಂತ ಬಂದಿದೀವಿ. ಈ ಮೇಡಮ್ ಇರ್ಬೋದು ನೋಡಿ, ನಿಮ್ಗೆ ಎಲ್ಲೋ ಒಂದ್ಸತಿ ಮನಸ್ಸಿಗೆ ಕಷ್ಟ ಆಯ್ತು, ಹೇಗ್ ಮಾಡ್ಬೇಕೋ ಗೊತ್ತಿಲ್ಲ ಅಂತ ನಿಮ್ಮನ್ನ 4-5 ಸತಿ ಭೇಟಿ ಆಗಿರ್ತಾರ. ಆ ಹೆಣ್ಮಗು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಗೌರವ ಕೊಡ್ತಾ ಇದೀವಿ, ನಾವು ಎಲ್ಲಾನು ತಿದ್ಕೊಂಡ್ ಬಂದಿದೀವಿ, ಕಲ್ತು ಬಂದಿದೀವಿ ಅಂದ್ರೆ ಅದು ದುರಹಂಕಾರ ಆಗತ್ತೆ. ಇಲ್ಲ ಪ್ರತಿ ಹೆಜ್ಜೆಯಲ್ಲೂ ತಿದ್ಕೋತೀನಿ ಅಂತ ಹೇಳ್ತಾರಲ್ಲ, ಅವರನ್ನ ಹೇಗ್ ನಡ್ಕೋಬೇಕು, ಯಾವ ರೀತಿ ನಿಮ್ ಜೊತೆ ನಡ್ಸ್ಕೋಬೇಕು ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ನಾವು ಕಲಿಸ್ಬಿಡಲ್ಲ. ಮತ್ತೆ ಅನುಭವನೂ ತುಂಬಾ ಮುಖ್ಯ ಆಗತ್ತೆ. ನಾವು ನಡ್ಕೊಂಡು ಬರ್ತಾ ಇರುವಾಗ ನಿಮ್ ಜೊತೆ ಹೇಗ್ ನಡ್ಕೋಬೇಕು, ನಾವ್ ಯಾವ್ದೆಲ್ಲ ವಿಚಾರದಲ್ಲಿ ಸೋಲ್ಬೇಕು, ಕಲಿಬೇಕು, ತಿದ್ಕೋಬೇಕು ಹೇಳ್ಕೊಡ್ಬೇಕು. ಎಲ್ಲಾ ಇಲಾಖೆಗಳ ಕೆಲಸದಲ್ಲಿ ಬಂದಿರ್ತೀವಿ, ಆಚೆಗೆ ಗೊತ್ತೋ ಗೊತ್ತಿಲ್ದೋ ಎಲ್ಲಿ ದುಡುಕಿರ್ತೀವೋ, ತಪ್ಪು ಮಾಡಿರ್ತೀವೋ ಗೊತ್ತಿಲ್ಲ. ಆದ್ರೆ ಒಂದು ಸೋದರರ ತರ ನಮ್ ಜೊತೆ ನಡ್ಕೊಂಡು ಈ ವಿಚಾರದಲ್ಲಿ ಸರಿ ಮಾಡ್ಕೊಡಿ, ಈ ವಿಚಾರದಲ್ಲಿ ಇನ್ನೊಂಚೂರು ಆಲೋಚನೆ ಮಾಡಿ ತಿಟ್ಕೊಳ್ಳಿ ಅಂದ್ರೆ ನಾವೆಲ್ಲರೂ ಕೂಡ ನಿಮ್ಮನ್ನ ಗೌರವಿಸೋದ್ರಲ್ಲಿ ಯಾವತ್ತೂ ನಾವು ದುಡುಕಲ್ಲ ಅನ್ನುವಂತ ಮನೋಭಾವನ ಬೆಳೆಸ್ಕೊಂಡಿದೀವಿ. ಮುಂದೆ ಕೂಡ ಯಾಕಂದ್ರೆ ನೀವು ನಿಮ್ಮ ಕಷ್ಟಗಳನ್ನ ದೂರ ಇಡ್ತೀರಾ, ನಿಮ್ಮ ಮನೆಯ ಸಮಸ್ಯೆಗಳನ್ನ ದೂರ ಇಡ್ತೀರಾ. ಸಮಾಜದಲ್ಲಿ ಏನಾದ್ರೂ ಕಷ್ಟ ಇದೆ ಅನ್ನೋ ಅಷ್ಟರಲ್ಲಿ ಅವರು ಧ್ವನಿಯಾಗಿ ನಿಂತ್ಕೊಂತೀರ. ಅದಕ್ಕೆ ನಾವು ನಿಮ್ಗೆ ಗೌರವ ಕೊಡಬೇಕು, ಆದ್ಯತೆ ಕೊಡಬೇಕು, ಸ್ಪಂದಿಸ್ಬೇಕು, ನ್ಯಾಯ ಎಲ್ಲಿದೆ ಅದಕ್ಕೆ ನಿಲ್ಬೇಕು ಅನ್ನುವಂತ ಒಂದು ಕನಿಕರ ಮತ್ತೆ ಜವಾಬ್ದಾರಿ ಅಂತ ನಾವು ಅದನ್ನ ನೋಡ್ತಾ ಇದ್ದೀವಿ. ಮತ್ತೆ ಇಂಥ ವೇದಿಕೆ ಮತ್ತೆ ಅಂತ ಪುಣ್ಯ ಪುರುಷರು ಅಂತ ಹೇಳಿದ್ರು ತಪ್ಪಾಗಲ್ಲ. ಅವರು ಅದಕ್ಕಿಂತ ಎತ್ತರವಾಗಿರುವಂತ ಸ್ಥಾನದಲ್ಲಿದ್ದಾರೆ. ಒಂದು ಸಮಾಜದ ನಾಯಕರಾಗಿ ಬೆಳಿಲಿಲ್ಲ, ಇಡೀ ದೇಶದ ಆಸ್ತಿಯಾಗಿ ಬೆಳೆದಿದ್ದಾರೆ. ಇಡೀ ದೇಶದ ಆಸ್ತಿ. ಒಂದು ಸಮಾಜದ ನಾಯಕರಾಗೋದೇ ಇಲ್ಲ ಯಾವತ್ತೂ ಕೂಡ. ಅವರು ಎಲ್ಲಾ ಸಮಾಜದ ಧ್ವನಿಯಾಗಿ ನಿಲ್ಲುವಂತ ವ್ಯಕ್ತಿನ ನಾವಾಗಿ ನಾವೇ ಎಲ್ಲೂ ಕೂಡ ಅವ್ರನ್ನ ಗೌರವ ಕಳೆಯುವಂತವ್ರು ಆಗ್ಬಾರ್ದು. ಸ್ವಲ್ಪ ವಿದ್ಯೆ ತಿಳುವಳಿಕೆ ಬಂದಾಗ ಇನ್ನೂ ಗೌರವವಾಗಿ ನಡ್ಕೋಬೇಕು. ಒಂದು ಅಣುವಷ್ಟು, ಒಂದು ಧೂಳಿನಷ್ಟು ಸೇವೆ ಮಾಡಿ ಹೋಗ್ಬೇಕು. ವಿದ್ಯಾವಂತರಾಗಿದ್ದೀವಿ ಅನ್ನೋಂತ ದೂರದೃಷ್ಟಿ ಮಾತ್ರ ನಮಗಿರ್ಬೇಕು. ನಿಮ್ಮನ್ನ ಅಗೌರವಾಗಿ ನಿಮ್ ಜೊತೆ ಜವಾಬ್ದಾರಿ ಇಲ್ಲದೆ ನಡಿಬೇಕು ಅನ್ನೋದಿಲ್ಲ. ಎಲ್ಲರಿಗೂ ಅವ್ರವ್ರದ್ದು ಸ್ಥಾನಮಾನ ಇದೆ, ಅದೆಲ್ಲ ಪರಿಶ್ರಮದಲ್ಲೇ ಸಿಗುತ್ತೆ ಅನ್ನೋದನ್ನ ಅರ್ಥ ಅಷ್ಟೇ. ಆ ದುಡಿಮೆಯಲ್ಲಷ್ಟೇ ನಾನು ಬದುಕ್ತಾ ಇದ್ದೀನಿ. ಪ್ರತಿಯೊಬ್ಬರ ಪರಿಶ್ರಮಕ್ಕೆ ದೇವರು ಹೇಗೆ ನಮ್ಗೆ ನ್ಯಾಯ ಕೊಡ್ತಾರೆ, ಅದೇ ರೀತಿ ಸಂವಿಧಾನ ಕೂಡ ನ್ಯಾಯ ಕೊಟ್ಟಿದೆ ಅನ್ನುವಂತ ಪರಿಕಲ್ಪನೆಯಲ್ಲಿ ನಾನು ಕೆಲಸ ಮಾಡುವಂತ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ಆಸೆ ಪಡ್ತೀನಿ. ಪ್ರತಿಯೊಂದು ಸಮಾಜವನ್ನ, ಹೆಣ್ಮಕ್ಕಳನ್ನ ವಿಶೇಷವಾಗಿ ಮುಂದಿನ ಭವಿಷ್ಯದಲ್ಲಿ ಸಾಧಕರಾಗ್ಲಿಕ್ಕೆ ಅವರ ಕೊಡುಗೆ ಬಹಳ ಜಾಸ್ತಿ ಇದೆ. ಹೆಣ್ಣು ಮಕ್ಕಳು ಅಂದಾಗ ಒಂದು ಸಮಾಜಕ್ಕೆ, ಒಂದು ಕುಲಕ್ಕೆ ಮಾತ್ರ ಸೀಮಿತ ಆಗಲ್ಲ. ಎಲ್ಲರೂ ಹೆಣ್ಮಕ್ಳಂದ್ರೆ ಎಲ್ಲರೂ ಆಗ್ತಾರೆ. ಅದರಿಂದ ಅವರನ್ನ ಒಂದು ಸಮಾಜದ ನಾಯಕರಾಗಿ ನಾವ್ ಯಾವತ್ತು ಬಿಂಬಿಸಬಾರ್ದು. ಈ ದಿನ ಏನೇ ಮಾತಾಡಿದ್ರು ಒಬ್ಬರ ಬಗ್ಗೆ ಒಳ್ಳೆಯದೇ ಮಾತಾಡ್ಬೇಕು, ಅವರ ಘನತೆ ಹೆಚ್ಚುವಂತ ಮಾತು ಮಾತಾಡ್ಬೇಕಾಗತ್ತೆ. ನಮಗೆ ಆ ಜಾಗ ಕೊಟ್ರು ಒಳ್ಳೇದೇ, ನೀವು ಇನ್ನೂ ಕೆಳಗಡೆ ಇರೋ ಜಾಗ ಕೊಟ್ರು ಒಳ್ಳೇದೇ. ಆದ್ರೆ ಮಾತಾಡೋದ್ರಲ್ಲಿ ನ್ಯಾಯ ನೀತಿನೇ ಇರ್ಬೇಕು, ನ್ಯಾಯ ನೀತಿನೇ ಇರ್ಬೇಕು. ನಮ್ಮಲ್ಲಿ ನೀವು ಮನ್ಸಲ್ಲಾದ್ರೂ ಇಟ್ಕೊಳ್ಳಿ, ನಿಮ್ ಕಾಲತ್ರ ಆದ್ರೂ ಇಡಿ. ಆದ್ರೆ ನಿಮ್ಗೆ ಕೋಪ ಇದೆ ಅನ್ನೋದು ಗೊತ್ತಿದೆ. ಆದ್ರೆ ಈ ದಿನ ಬೇಡ ಅದನ್ನ ವ್ಯಕ್ತಪಡಿಸೋದು ಅನ್ನೋಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಇನ್ಮೇಲೆ ಒಳ್ಳೆ ವೇದಿಕೆಗಳನ್ನ ನಿಮ್ಗೆ ಕೊಡೋಣ. ಕಾರ್ಯಕ್ರಮ ನೀವು ಮಾಡಿ, ಆರ್ಗನೈಸರ್ಸ್ ನೀವಾಗಿ ಬಂದು ನಾವು ಆ ದಿನ ಕುತ್ಕೋತೀವಿ. ನಿಮ್ಮ ಬೇಡಿಕೆಗಳ ಜೊತೆ ನಿಮ್ಮ ನೋವು, ಕಷ್ಟ, ನಿಮ್ಮ ಭಾವನೆಗಳಿಗೆ ಗೌರವ ಕೊಡುವಂತ ಕೆಲಸನ ಬಹಳ ಗೌರವವಾಗಿ ಮಾಡ್ತೀವಿ. ಇನ್ ಮುಂದಕ್ಕೆ ಇವರು ಜವಾಬ್ದಾರಿಯಲ್ಲಿರೋರ್ಗು ತಾಲೂಕ್ ಪಂಚಾಯತಿ ಅಧಿಕಾರಿಯಾಗಿದ್ದಾರೆ, ಬಹಳ ಸೌಮ್ಯ ಸ್ವಭಾವದವರು, ಯಾರನ್ನೂ ಗಟ್ಟಿಯಾಗಿ ಒಂದು ಮಾತು ಮಾತಾಡಲ್ಲ. ನಿಮ್ಮನ್ನ 2 ತಿಂಗಳಿಗೊಂದ್ಸತಿ ಕರೆಸ್ಬೇಕು, ಸಮಸ್ಯೆಗಳ ಬಗ್ಗೆ ಜವಾಬ್ದಾರಿಯಿಂದ ತಿಳ್ಕೋಬೇಕು. ಅದಕ್ಕೆ ಅಂತ ಒಂದು ವೇದಿಕೆ ಕೊಡಬೇಕು. ಈ ಕಾರ್ಯಕ್ರಮಗಳಿಗೆ ತುಂಬಾ ಅರ್ಥ ಇದೆ, ತುಂಬಾ ದೊಡ್ಡ ವೇದಿಕೆ ಇದೆ ಇವ್ರನ್ನೆಲ್ಲ ಗೌರವಿಸೋದಿಕ್ಕೆ. ಇದು ನಾಳೆ ಮಾಧ್ಯಮದಲ್ಲಿ ತಪ್ಪಾಗಿ ಬರ್ಕೂಡ್ದು ಅಂತಾನೆ ನಾನು ಇವತ್ತಿವನ್ನೆಲ್ಲ ಹೇಳ್ತಾ ಇದ್ದೀನಿ. ನಿಮ್ಮ ಹೆಣ್ಮಗು ಅಂದ್ಕೊಡಿ, ತಂಗಿ ಅಂದ್ಕೊಡಿ. ಇನ್ನೂ ನನ್ನ ಕಡೆಯಿಂದ ಆದ್ರೂ ನನ್ನನ್ನ ತಿದ್ದೋದಿಕ್ಕೆ ಬೇರೆ ವೇದಿಕೆ ಇದೆ, ನನ್ನ ಮೇಲೆ ಕೋಪ ತೋರಿಸ್ಕೊಳ್ಳೋದಕ್ಕೂ ಬೇರೆ ವೇದಿಕೆ ಇದೆ. ಈ ವೇದಿಕೆ ಪವಿತ್ರವಾಗಿರೋ ವೇದಿಕೆ, ಅವರಿಗೆ ಸಲ್ಲಿಸಬೇಕಾಗಿರುವಂತ ನಮನಗಳು. ಭವಿಷ್ಯದಲ್ಲಿ ಎಷ್ಟೋ ಮತ್ತೆ ಸೂರ್ಯ ಚಂದ್ರರು ಇರೋವರೆಗೂ ಭವಿಷ್ಯತ್ತನ್ನ ಕಟ್ಟಿರುವಂತ ನಾಯಕರು ಅಂತ ಹೇಳಿದ್ರೆ ತಪ್ಪಲ್ಲ. ಸೂರ್ಯ ಚಂದ್ರರು ಇರೋವರೆಗೂ
ಸಂವಿಧಾನ ಇವತ್ತು ನಶಿಸಿ ಹೋಗಲ್ಲ, ಆ ಪವಿತ್ರತೆನ ಕಾಪಾಡ್ಕೊಂಡ್ ಬಿಟ್ಟಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಾವೆಲ್ಲರೂ ತಿಳ್ಕೋಬೇಕು, ನನ್ನ ಆದಿಯಾಗಿ ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಎಲ್ಲಾ ಸಂಘಟನೆಯವರಿಗೆ ಅವ್ರದೇ ಆದ ಗೌರವ, ಬೆಲೆ ಮತ್ತೆ ಪ್ರಾತಿನಿಧ್ಯತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಖುಷಿಯಾಗಿ ನೀವು ಮಾಡ್ತೀರಾ, ಆ ವೇದಿಕೆಯಲ್ಲಿ ನಾವೆಲ್ಲ ಬಂದು ಗೌರವವಾಗಿ ಇಲ್ಲಿ ಕುತ್ಕೊಂಡು ನೀವು ಕರೆದ್ರೆ ಮೇಲ್ ಬರ್ತೀವಿ, ಇಲ್ಲ ನಿಮ್ಮ ಜೊತೆಯಲ್ಲೇ ನಿಮ್ಮ ಒಡನಾಟದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಕ್ಕೆ ಇಷ್ಟಪಡ್ತೀವಿ. ಮೇಲು ಕೀಳು ಎಲ್ಲೂ ಇಲ್ಲ, ಎಲ್ಲರೂ ಒಂದಾಗೆ ಸಾಕಿದಾಗ ಮಾತ್ರ ಸಮಾಜವನ್ನ ಕಟ್ಟಕ್ಕಾಗತ್ತೆ, ಭವಿಷ್ಯತ್ತನ್ನು ಕೂಡ ಉತ್ತಮವಾಗಿರೋ ಭವಿಷ್ಯತ್ತನ್ನ ಕಟ್ಟಕ್ಕಾಗತ್ತೆ ಅಂತ ಹೇಳ್ತೀನಿ. ಇವತ್ತು ಒಬ್ಬ ರೈತ ಮುಂದುವರೆದ್ರೆ ರೈತ ಬೆಳೆದಿರೋ ಬೆಳೆಗೆ ಪ್ರೋತ್ಸಾಹ ಸಿಗತ್ತೆ. ಒಬ್ಬ ಬಡವರಿಗೆ ನಾವು ಗೌರವ ಕೊಟ್ಟಾಗ ಮಾತ್ರ ದೇವರು ನಮ್ಮನ್ನ ದಯೆ ಕರುಣೆಯಿಂದ ನೋಡ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಭವಿಷ್ಯ ಕಟ್ಟಿದಾಗ ಮಾತ್ರ ಮತ್ತೆ ವಿದ್ಯಾರ್ಥಿಗಳು ಭವಿಷ್ಯತ್ತನ್ನು ಕಟ್ಟುವಂತ ನಾಯಕರಾಗ್ತಾರೆ ಅಂತ ಹೇಳಿ ಇದೇ ಸಿದ್ಧಾಂತಗಳ ಮೇಲೆ ಬದುಕುವಂತದನ್ನ ನಾವು ಕಲ್ತಿದೀವಿ. ಇದಕ್ಕೆ ಮೇಲೆ ವಿದ್ಯೆ ನಮಗೇನು ಕಲಿಸ್ಲಿಲ್ಲ. ನೀವೇನಾದ್ರೂ ನೋವಿಂದ ಕಲ್ತಿರುವಂತದನ್ನ ಕರೆದು ನೀವು ನಮಗೆ ತಿಳಿಸ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಮುಖ್ಯಮಂತ್ರಿಗಳ ಆಹ್ವಾನ ಇದೆ 2:30-3 ಗಂಟೆಗೆ ಬರಬೇಕು ಅಂತ. ಅದರಿಂದ ಮೇಡಮ್ ಬಂದ್ರು, ಬೇಗ ಕಾರ್ಯಕ್ರಮ ಮಾಡಿ ಮೇಡಮ್, ನಾನು ಮತ್ತೆ ಟೈಮ್ ಹೋಗ್ಬೇಕಾಗತ್ತೆ ಅಂತ ಹೇಳಿದಾಗ ಆ ಆತ್ರದಲ್ಲಿ ಬಂದಾಗ ಏನ್ ತಪ್ಪಾಗಿದೆ ಗೊತ್ತಿಲ್ಲ, ಕ್ಷಮಿಸಿ ಅಂತ ಹೇಳ್ತಾ ಬನ್ನಿ. ಪರವಾಗಿ ನಮ್ಮ ಎಲ್ಲ ಇಲಾಖಾಧಿಕಾರಿಗಳು, ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು ಮತ್ತೆ ಎಲ್ಲ ನಾಯಕರ ಕಡೆಯಿಂದ ಹಾಗೂ